ಬನ್ನಿ ಗೆಳೆಯರೆ ನೋಡೋಣ. ನಾವು ಇವತ್ತು ಹೋಗ್ತಾ ಇದ್ದೇವೆ ಕೇರಳ ತ್ರಿಶೂರ್ ಕಡೆಗೆ. ಅಲ್ಲಿ ನಮ್ಮ ಟೆಂಪಲ್ ಗುರುವಾಯೂರು ನೋಡಲಿಕ್ಕಿದ್ದೇವೆ. ನಾವೀಗ ಮಂಗಳೂರು ಸೆಂಟ್ರಲಲ್ಲಿ ರೈಲ್ವೆ ಟ್ರ್ಯಾಕಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ಕೂತ್ಕೊಂಡಿದ್ದೇವೆ. ಹಾಗೆಯೇ ಬನ್ನಿ ನಮ್ಮೊಟ್ಟಿಗೆ ಇರಿ, ಎಲ್ಲ ಪ್ಲೇಸನ್ನು ನಾವು ನಿಮಗೆ ತೋರಿಸಲಿಕ್ಕಿದ್ದೇವೆ ಈ ವಿಡಿಯೋ ಮುಖಾಂತರ. ಹಾಗೆಯೇ ಇವರು ರಾಜು ಬಾಯ್ ಅಂತ, ವೆರಿ ಡೀಸೆಂಟ್ ಬಾಯ್. ಎಂಥ ಸುಂದರವಾದ ಪ್ಲೇಸ್ ಗೆಳೆಯರೆ. ಈ ಟ್ರೈನ್ ಮುಖಾಂತರ ನಾವು ಈ ವಿಡಿಯೋವನ್ನು ನೋಡ್ತಾ ಇರುವಾಗ, ಈ ಟ್ರೈನ್ ಮೂಲಕ ನಾವು ಈ ವಿಡಿಯೋವನ್ನು ನೋಡ್ತಾ ಇರುವಾಗ ನಮಗೆ ಈ ಪ್ಲೇಸ್ ಅತ್ಯಂತ ಸುಂದರವಾದ ಪ್ಲೇಸ್, ರಮಣೀಯವಾದ ಪ್ಲೇಸ್ ಥರ ಕಾಣಿಸ್ತಾ ಇದೆ ಗೆಳೆಯರೆ. ಈ ಪ್ಲೇಸನ್ನು ನೀವು ನೋಡಬೇಕಾದರೆ ನೀವು ಕೂಡ ಕೇರಳ ಜರ್ನಿಯನ್ನು ಮಾಡಬೇಕಾಗುತ್ತದೆ. ನೋಡಿ ಗೆಳೆಯರೆ, ನಾವು ಟ್ರೈನ ಒಳಗಿಂದ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೇವೆ. ಇದುವೇ ಟ್ರೈನ್. ನೀವು ನೋಡಿದ್ದೀರಾ ಟ್ರೈನನ್ನು? ಇದುವೇ ಟ್ರೈನ್. ಸಖತ್ತಾಗಿದೆ ಎಲ್ಲ ಟ್ರೈನ್ ಗೆಳೆಯರೆ, ಸಖತ್ತಾಗಿದೆ ನೋಡಿ. ಇದು ನಮ್ಮ ಕೇರಳ ಸ್ಟೇಟ್ನ ಒಂದೊಂದು ಸುಂದರವಾದ ಸೊಗಸಾದ ಪ್ಲೇಸ್ಗಳು. ಈ ನದಿಯನ್ನು ನೀವು ನೋಡಿರಲೇಬೇಕು. ಇದು ನಮ್ಮ ಮ್ಯಾಂಗ್ಳೂರು ಟು ಕೇರಳದಲ್ಲಿ ಸಿಗುವ ಅತ್ಯಂತ ದೊಡ್ಡದಾದ ನದಿಯಾಗಿದೆ. ಇದನ್ನು ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಯಾವ ನದಿ ಅಂತ ಹೇಳಿ ನಿಮಗೆ ಅತ್ಯುತ್ತಮವಾದ ಬಹುಮಾನವನ್ನು ನಾವು ಕೊಡುತ್ತಿದ್ದೇವೆ. ಆದಷ್ಟು ಬೇಗ ತಿಳಿಸಿ ಗೆಳೆಯರೆ ನಿಮ್ಮ ಕಮೆಂಟ್ ಮೂಲಕ ನಮಗೆ. ಹರ್ಷಿತ್ ಮಾತಾಡ್ತಿದ್ದೇವೆ. ನಾವೀಗ ಹೊರಡ್ತಿದ್ದೇವೆ ಕೇರಳಕ್ಕೆ. ಕೇರಳದಲ್ಲಿ ಹೊರಡೋ ಸಮಯದಲ್ಲಿ ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೇವೆ. ಹೋಗುವಂಥ ಹೊತ್ತಿನಲ್ಲಿ ಒಂದು ಕತೆ ನೆನಪಾಗುತ್ತಿದೆ ನನಗೆ. ಆ ಕತೆ ಯಾವುದಂತ ನಾನು ನೆನಪಾದ್ಮೇಲೆ ನಿಮಗೆ ತಿಳಿಸುತ್ತೇನೆ. ಈಗ ತುಂಬ ನೆನಪಾಗ್ತಾ ಇದೆ ಆ ಕಥೆಯನ್ನು ನಾನು ಮತ್ತೆ ನಿಮಗೆ ಹೇಳುತ್ತೇನೆ. ಈಗ ನಾವು ಟ್ರೈನಲ್ಲಿ ಕೂತು ಒಂದು ಸಾಂಗನ್ನು ಹೇಳುವ. ಆ ಸಾಂಗ್ ಹೇಗಿದೆ ಅಂತ ಹೇಳಿದರೆ, ರಾಜುಭಾಯ್ ಅವರ ಸಾಂಗನ್ನು ಆಡ್ತಾರೆ. ರಾಜುಭಾಯ್ ಅವರು ನೋಡ್ಕೊಳ್ಳಿ. ರಾಜುಭಾಯ್ ಅವರ ವಾಯ್ಸ್ ಸರಿ ಇಲ್ಲಂತೆ, ಅವರಿಗೆ ಸ್ವಲ್ಪ ಗಂಟೆನಲ್ಲಿ ಕಿಚಿಕಿಲಿ ಆಗಿದೆ. ಆದರೆ ನಾನೇ ಆಡುತ್ತಿದ್ದೇನೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಸಬ್ಸ್ಕ್ರೈಬರ್ ಆಗಿ. ಎರಡರಲ್ಲಿ ಒಂದು ಕೆಲಸವನ್ನು ತಪ್ಪದೆ ಮಾಡಿ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ಭವ್ಯ ಬಿಂದು. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಬನ್ನಿ ಗೆಳೆಯರು ನೋಡೋಣ ಕಣ್ಣೂರು ರೈಲ್ವೆ ಸ್ಟೇಷನ್. ಇಲ್ಲಿ ಜನ ಜಿಂಜಿ ಹೋಗಿದ್ದಾರೆ, ತುಂಬ ರಶ್ ಆಗಿದ್ದಾರೆ ಕಣ್ಣೂರು ರೈಲ್ವೆ ಸ್ಟೇಷನಲ್ಲಿ. ನೋಡೋಣ ಕಣ್ಣೂರು ರೈಲ್ವೆ ಸ್ಟೇಷನ್. ಈಗ ತಾನೇ ಬಂದು ಹಿಡಿತಾ ಇದ್ದೇವೆ ಕಣ್ಣೂರು ರೈಲ್ವೆ ಸ್ಟೇಷನಲ್ಲಿ. ಕಣ್ಣೂರು ಹೇಳಿದರೆ 2 ಕಣ್ಣಿರೋ ಪ್ಲೇಸಿಗೆ ಕಣ್ಣೂರು ಅಂತ ಹೆಸರು ಬಂದಿದೆ. ಇದು ಹೊಸತಾಗಿ ನಾವೇ ಕಂಡುಹಿಡಿದ ಕಣ್ಣೂರಿನ ರಿಯಲ್ ಸ್ಟೋರಿ. 2 ಕಣ್ಣಿನ ಹೆಸರೇ ಕಣ್ಣೂರು. ಇಲ್ಲಿ ಕಣ್ಣುಗಳು ತುಂಬ ಜಾಸ್ತಿ ಇದೆ, ಹಾಗಾಗಿ ಇದನ್ನು ಕಣ್ಣೂರು ಅಂತ ಹೇಳುತ್ತಾರೆ.